ದೇಶ ವಿಭಜನೆಯ ಕರಾಳ ಇತಿಹಾಸ ಮರೆಯದಿರಿ. ಅಖಂಡ ಭಾರತದ ಸಂಕಲ್ಪವನ್ನು ಮತ್ತೊಮ್ಮೆ ಎತ್ತಿ ಹಿಡಿಯುವ ಅಗತ್ಯವಿದೆ ಎಂದು ಸುಳ್ಯದ ಸಾಮಾಜಿಕ ಕಾರ್ಯಕರ್ತ ನವೀನ್ ಸುಬ್ರಹ್ಮಣ್ಯ ಹೇಳಿದರು. ಹಿಂದೂ ಜಾಗರಣ ವೇದಿಕೆ ವಿರಾಜಪೇಟೆ ಘಟಕದ ವತಿಯಿಂದ ಮಹಿಳಾ ಸಮಾಜದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೇಶದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಕುರಿತು ಮಾತನಾಡಿದ ಅವರು, ದೇಶ ವಿಭಜನೆಯ ಕರಾಳ ಇತಿಹಾಸವನ್ನು ವಿವರಿಸಿ ನೂರಾರು ವರ್ಷಗಳಿಂದ ಪರಕೀಯರ ದಾಳಿಗೆ ತುತ್ತಾಗಿ ಛಿದ್ರಗೊಂಡ ಭವ್ಯ ಭಾರತವನ್ನು ಮತ್ತೆ ಜೋಡಿಸುವ ಚಿಂತನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕೆಂದು ಕರೆ ನೀಡಿದರು. ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ವರ್ಕಿಂಗ್ ಕಮಿಟಿ ಸೇರಿದೆ. ಆ ವರ್ಕಿಂಗ್ ಕಮಿಟಿ ಸೇರಿದಾಗ ಅಲ್ಲಿ ಅವತ್ತಿನ ಕಾಂಗ್ರೆಸ್ನ ಎಲ್ಲ ಪ್ರಮುಖರು ಸೇರಿಕೊಂಡು ಒಂದು ನಿರ್ಣಯವನ್ನು ತಗೊಳ್ತಾರೆ. ಪೂರ್ಣವಾದ ಒಂದೇ ಮಾತನ್ನು ಮಾಡುವುದಿಲ್ಲ. ದುರ್ಗೆ ದಶ ಪ್ರಕಾರದ ದಾಳಿ, ಈ ನೆಲವನ್ನ ತಾಯಿಗೆ ಬಳಸಿ ಆ ತಾಯಿ 10 ಭುಜಗಳನ್ನ ಹೊಂದಿರುವಂತಹ ದುರ್ಗೆ ಶಕ್ತಿಶಾಲಿ ನೀನು, ಈ ನೆಲವನಿಗೆ ವಿದ್ಯೆ, ಈ ನೆಲವನಿಗೆ ಧರ್ಮ ಅಂತ ನೆನಪು ಮಾಡುವುದು ನನ್ನ ರಿಲಿಜಿಯನ್ಗೆ ವಿರುದ್ಧವಾದದ್ದು ಅನ್ನುವಂತಹ ಮಾನಸಿಕತೆ ಯಾರಿಗಿತ್ತೋ ಆ ಮಾನಸಿಕತೆಯನ್ನ ಪರ ನಿಲ್ಲುವುದಕ್ಕೆ ಅಥವಾ ಆ ಮಾನಸಿಕತೆ ಇರುವವರನ್ನ ಇನ್ನಷ್ಟು ಬೆಳೆಸುವುದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ನಿರ್ಣಯವನ್ನು ತಗೊಂಡು ಇನ್ನು ಮುಂದೆ ನಾವು ವೇದಿಕೆಗಳಲ್ಲಿ ಪೂರ್ಣವಾದ ಒಂದೇ ಮಾತನ್ನ ಹಾಡುತ್ತಿಲ್ಲ. ಸುಜನ ಸುಫಲ ಮಲಯಜ ಶೀತಲ, ಭಾರತದ ಸಸ್ಯ ಸಾಮರಸ್ಯವನ್ನು ಹೊಗಳಿದ್ರೆ ಸಾಕು, ಆನಂತರ ಇರುವ ಈ ಆಧ್ಯಾತ್ಮ ಸಾಂಸ್ಕೃತಿಕ ಭಾರತವನ್ನ ನೆನಪು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಒಂದೇ ಮಾತಿನಲ್ಲಿ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಒಂದು ಕರ್ತವ್ಯಲ್ಲ. ಅಕ್ಷರಶಃ ಅವತ್ತಿನಿಂದ ಇವತ್ತಿನ ತನಕ ಭಾರತವನ್ನು ವಿಭಜಿಸುವಂತಹ, ಭಾರತವನ್ನು ತುಂಡಾಗಿಸುವಂತಹ, ಸಾಂಸ್ಕೃತಿಕ ಚಿಹ್ನೆಗಳನ್ನ, ಸಾಂಸ್ಕೃತಿಕ ಸಂಕಲ್ಪಗಳನ್ನ ಇಲ್ಲದಾಗಿಸುವಂತಹ, ರಿಲಿಜಿಯನ್ನ ಏಕಸ್ವಾಮ್ಯವನ್ನ ಉತ್ತೇಜಿಸುವಂತಹ ಕಾಂಗ್ರೆಸ್ನ ನಡವಳಿಕೆಯ ಹೆಜ್ಜೆಗಳು ಅಲ್ಲಿಂದ ಪ್ರಾರಂಭ. ಅದು ಕಾಕಿನಾಡಿನಿಂದ ಪ್ರಾರಂಭವಾಗಿ ಇವತ್ತು ಕಾಸರಗೋಡಿನ ತನಕವೂ ಸಹ ಭಾರತವನ್ನು ಚಿತ್ರವಾಗಿಸುವುದಕ್ಕೆ, ಭಾರತವನ್ನು ವಿಭಜಿಸುವುದಕ್ಕೆ, ಭಾರತದ ರಾಷ್ಟ್ರೀಯತೆ ಅನ್ನುವುದೇನಿದೆ, ಭಾರತದ ಸಾಂಸ್ಕೃತಿಕ ಏಕತೆ ಅನ್ನುವುದೇನಿದೆ ಅದನ್ನು ತುಂಡರಿಸುವುದಕ್ಕೆ ನಿತ್ಯ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಎಂಬುದು ಇತಿಹಾಸ ನಮ್ಮ ಮೇಲೆ ಕಟ್ಟಿಕೊಟ್ಟಿರುವಂತಹ ಸತ್ಯ. ಡಾಕ್ಟರ್ ಮಾತಂಡ ಆರ್ ಅಯ್ಯಪ್ಪ ಮಾತನಾಡಿ, ಸ್ವಾತಂತ್ರ್ಯ ಬಳಿಕ ಭಾರತ ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಮುನ್ನಡೆದಿದೆ. ಆದರೆ ಯುವ ಪೀಳಿಗೆಯ ಕೆಲವರು ಪ್ರತಿಭಟನೆಯ ಹೆಸರಲ್ಲಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ತರುತ್ತಿರುವುದು ವಿಷಾದಕರವೆಂದರು. ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸುನಿಲ್ ಮಾದಾಪುರ ಅಖಂಡ ಭಾರತ ಸಂಕಲ್ಪ ಮಂತ್ರವನ್ನು ಪಠಿಸಿದರು.
जोर से बोलो, प्यार से बोलो। हिंदुस्तान 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 हिंदुस्तान। बोलो श्री राम के, बोलो श्री राम के, अयोध्यापति श्री रामचंद्र के। ಡಿಸ್ಪ್ಲೇನ ಕಾಣ್ತಾ ಇಲ್ಲ, ಎಲ್ಲ ನೀನೇ ಕಾಣ್ತಾ ಇದೆ ಇಲ್ಲಿ. ಏನು ಬರ್ತಾ ಗೌಡ್ರೆ, ನಿಮ್ಮ ಕೈಲಿ ಕೋಡೆ ಮಾತು ಕೊಟ್ಟಿದ್ದಾರೆ. ರಸ್ತೆಯ ಬಲಬದಿಯಲ್ಲಿರುವಂತ ಹಿಂದೂ ಕಾರ್ಯಕರ್ತರು ದಯವಿಟ್ಟು ಎಡಭಾಗದಲ್ಲಿರುವಂತಹ ಮೆರವಣಿಗೆಯಲ್ಲಿ ಬಂದು ಸೇರತಕ್ಕದೆಂದು ಹಿಂದೂ ಜಾಗರಣ ವೇದಿಕೆ ವಿರಾಜಪೇಟೆ ತಾಲೂಕು ಸಮಿತಿ ವಿನಂತಿ ಮಾಡಿಕೊಳ್ಳುತ್ತದೆ. ದಯವಿಟ್ಟು ರಸ್ತೆಯ ಬಲಭಾಗದಲ್ಲಿರುವಂತಹ ಮೆರವಣಿಗೆಯಲ್ಲಿ ಭಾಗವಹಿಸಲು ತಯಾರಾಗಿರುವಂತಹ ಕಾಣ್ತಾ ಇಲ್ಲ. बोलो, प्यार से बोलो, हिंदुस्तान 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 हिंदू का हिंदुस्तान हिंदुस्तान। नई भारत माता की, बोलो भारत माता की, अखंड भारत प्रजा संकल्प यात्रा की। राणा प्रताप सिंह की, गंगा माता की, कावेरी माता की। ಪಾಪ ಭಗತ್, ನೀನೇ ಕಾಣ್ತಾ ಇರೋದು ಎಲ್ಲದಲ್ಲಿ. जय श्री राम। ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಯೋಜಕ ಯೋಗೇಶ್ ಬಿಟ್ಟಂಗಾಲ, ತಾಲೂಕು ಸಂಯೋಜಕ ಬಿಬಿ ಸಜೀವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.